ಕರ್ನಾಟಕದ ಬೈ ಎಲೆಕ್ಷನ್ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ. ದಿನಸರಿಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಶಾಮನೂರು ಕುಟುಂಬದಲ್ಲಿ ಕೂಡ ಬಹಳ ವಿಚಾರ ಕೊಡಬಾರ್ದು ಅಂತಿದೆ. ಬಟ್ ಇವೆಲ್ಲ ನೋಡ್ತಾ ಇದ್ದರೆ ಮತ್ತೆ ಕುಟುಂಬ ರಾಜಕಾರಣ ಮಣೆ ಹಾಕ್ತವ ಅಂತ. ಅದು 100%. ಇವತ್ತು ಹೇಗಿದೆ ಅಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಆಗಿರ್ಬೋದು JDS ಮೂರೂ ಪಕ್ಷಗಳು ಇವತ್ತು ಕೂಡ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅವರ ಏನು ವಂಶಾಡಳಿತದಲ್ಲೇ ನಡೀತಾ ಇದೆ. ಎಲ್ಲರಿಗೂ ನಾವು ಇದರಲ್ಲೇನು ಕಂಪೇರ್ ಮಾಡೋಂಗೆ ಇಲ್ಲ. ಒಂದು ಕಡೆ ದೇವೇಗೌಡರ ಫ್ಯಾಮಿಲಿ, ಇನ್ನೊಂದು ಕಡೆ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ, ಇನ್ನೊಂದು ಕಡೆ ಈ ಕಡೆ ನಮ್ಮ ಕಾಂಗ್ರೆಸ್ನಲ್ಲಿ ಬೇಕಾದಷ್ಟು ನಾಯಕರುಗಳ ಫ್ಯಾಮಿಲಿ ಇದ್ದಾವೆ. ಅವರು ಒಂದು ಲೀಸ್ಟೇ ಹೇಳ್ಬೋದು ದೊಡ್ಡದಾಗಿ. ಮತ್ತು ಇನ್ನೊಂದು ಈಗ ಶಾಮನೂರು ಶಿವಶಂಕರಪ್ಪನವರು ಅವ್ರಿಗೇನಿಲ್ಲ, ಅವ್ರ ಕಾನ್ಸೆಪ್ಟಲ್ಲಿ ಅವ್ರದ್ದು ಜಾತಿ ಅಸ್ತ್ರ ಒಂದೇ ಇರೋದು. ಯಾಕಂದರೆ ಅವರು ಹಿಂದೆ ಯಾರು ರಾಘವೇಂದ್ರ ಅವ್ರಿಗೆ ಲೋಕಸಭೆಯಲ್ಲಿ ಬೆಂಬಲನೇ ಕೊಟ್ಟಿದ್ರು ಓಪನ್ ಆಗಿ. ನೀವು ಆ ರಾಘವೇಂದ್ರ ಅವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿದರು. ಅಂದರೆ ಒಂದು ಪಾರ್ಟಿನಲ್ಲಿ ಅಷ್ಟು ವರ್ಷ MLA ಆಗಿತ್ಕೊಂಡು ಮಿನಿಸ್ಟ್ರುಗಳಾಗಿತ್ಕೊಂಡು BJP ಸಪೋರ್ಟ್ ಮಾಡಿ ಅಂತ ಓಪನ್ ಆಗಿ ಹೇಳಿದ್ರು. ಇವ್ರ ಪಕ್ಷದಲ್ಲೇ ಇರಿಸ್ಕೊಂಡಿದ್ರು. ಅಂದರೆ ಇವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂದರೆ ಕಾಂಗ್ರೆಸ್ಸು BJPಲಿ ಇವತ್ತು ನೀನು ಸತ್ತಂಗೆ ಆಡು, ನಾನು ಹತ್ತಂಗೆ ಆಡ್ತೀನಿ ಅನ್ನೋ ಲೆವೆಲ್ಗೆ ಇವತ್ತು ಅಡ್ಜಸ್ಟ್ಮೆಂಟ್ ಇದೆ. ಇಲ್ಲಿ ಕಾರ್ಯಕರ್ತರುಗಳು ಕಚ್ಚಾಡ್ಬೋದು, ನಾಯಕರುಗಳಂತೂ ಬೀಗರುತನ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಿಂದ ಹಿಡಿದು ಬೀಗರುಗಳಾಗತ್ತವಿಂದ ಹಿಡಿದು ಎಲ್ಲ ರೀತಿಯೂ ಚೆನ್ನಾಗಿದ್ದಾರೆ ಈ JCB ಪಕ್ಷಗಳು. ಸುಮ್ಮನೆ ಜನರ ಕಣ್ಣಿಗೆ ಮಣ್ಣು ಎರ್ಚ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಭ್ರಷ್ಟಾಚಾರ ಎಗ್ಗಿಲ್ದೆ ನಡೀತಾ ಇದೆ. ಕಾರ್ಪೊರೇಟ್ ಭ್ರಷ್ಟಾಚಾರ ಆಗಿರ್ಬೋದು, ಇನ್ನೊಂದು ರೀತಿ ಭ್ರಷ್ಟಾಚಾರ ಆಗಿರ್ಬೋದು. ಇವತ್ತು ನೋಡಿ, ಮನೆಗಳಿಗೆ ಕರೆಂಟ್ ಕೊಡೋ ಯೋಗ್ಯತೆ ಇಲ್ಲ. ಒಂದು 4.5 ಲಕ್ಷ ಮನೆಗಳಿಗೆ ಅಟ್ಲಪ್ಪ ನೀವು ಪುಕ್ಕಟ್ಟೆ ಕರೆಂಟೇ ಕೊಡಬೇಡಿ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ನೀವು ಪುಕ್ಕಟ್ಟೆ ಕರೆಂಟೇ ಕೊಡಬೇಡಿ. ಜನ ಬಿಲ್ ಕಟ್ತೀವಿ, ಕರೆಂಟ್ ಕೊಡ್ರಪ್ಪ, ಬಿಲ್ಗೆ ಮೀಟ್ರ್ಗಳು ಹಾಕ್ರಪ್ಪ, ಮನೆಗಳಿಗೆ ಕರೆಂಟ್ ಕೊಡ್ರಪ್ಪ. ಈ ಕಮರ್ಷಿಯಲ್ಲು ಏನು ಟೆಂಪ್ರರಿ ಮೀಟ್ರ್ ಇದೆ ಅದು ತೆಗೀರಪ್ಪ ಅಂತಲೇ ನಾನೇ ಕೇಳ್ತೀನಿ. ಇಷ್ಟು ಜನ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಅಂದರೆ ಆ ಲೆವೆಲ್ಗೆ ರಾಜ್ಯ ಇವತ್ತು ಮೊನ್ನೆ ಪಾಪ ಅವರು ಕಾಂಟ್ರಾಕ್ಟ್ರುಗಳೆಲ್ಲ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕು ಕೂಡ ಮಾಡಿದ್ರು, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರುಗಳು ಕೂಡ. ಯಾಕಂದರೆ ಮನೆ ಓನರ್ಗಳು ದುಡ್ಡು ಕೊಡಲ್ಲ, ನೀನು ಮೀಟ್ರ್ ತಂದಾಕಪ್ಪ ಆಮೇಲೆ ನೀನು ದುಡ್ಡು ಇಸ್ಕೊ ಅಂತಾರೆ. ಆ ಪರಿಸ್ಥಿತಿಗೆ ಇವತ್ತು ಎಲ್ಲರೂ ಹೈರಾಣ ಆಗ್ಬಿಟ್ಟಿದ್ದಾರೆ. ಬಟ್ ಈಗ BJP JDS ಮೈತ್ರಿನೂ ಸೋಲ್ಸೋಕ್ಕಾಗಲ್ವಾ ಕಾಂಗ್ರೆಸ್? ಸರ್, ಇಲ್ಲಿ ಅಡ್ಜಸ್ಟ್ಮೆಂಟ್ ಎಸ್ಪೆಷಲಿ ಏನು ದಾವಣಗೆರೆ ಇದೆ ಅದು ಕಂಪ್ಲೀಟ್ ಅಡ್ಜಸ್ಟ್ಮೆಂಟು. ಅವರು ಯಾರು ಬೇಕಾರೋ ಈಗ BJPಯಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿಬಿಡುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಶಾಮನೂರು ಶಿವಶಂಕರಪ್ಪ ಅವರು ಓಪನ್ ಆಗಿ ಲಾಸ್ಟು ಲೋಕಸಭೆ ಎಲೆಕ್ಷನ್ಗೆ BJPಗೆ ಸಪೋರ್ಟ್ ಮಾಡಿ ಅಂತ ಓಪನ್ ಆಗಿ ಹೇಳಿದ್ದು ನೀವೆಲ್ಲನೂ ನೋಡಿರ್ಬೋದು. TV ಮಾಧ್ಯಮಗಳಲ್ಲೂ ಕೂಡ ಬಂತು. ಅದನ್ನೇ ನಾವು ಮರೆಮಾಚಕ್ಕೂ ಆಗಲ್ಲ. ಆ ರೀತಿ ಪರಿಸ್ಥಿತಿ ಇದ್ದಾಗ ಅಲ್ಲಿ ಬಿಟ್ಕೊಟ್ಬಿಡ್ತಾರೆ ಬೇಕಾದ್ರೆ BJP ಅವರು. ಅಲ್ಲ, ಬಟ್ ನನ್ಗನ್ನಿಸ್ತಾ ಇದೆ ಮನೆಯವ್ರಿಗೆ ಭದ್ರಕೋಟೆ ಮುಸ್ಲಿಂ ಓಟ್ ಜಾಸ್ತಿ ಇದೆ, ಅವ್ರು ಕೇಳ್ತಾ ಇದಾರಲ್ವಾ, ಎಫೆಕ್ಟ್ ಹೊಡೆತ ಕೊಡ್ಬೋದು ಅಂತ. ಇವ್ರಿಗೆ ಏನು ಎಫೆಕ್ಟ್ ಆಗಲ್ಲ ಸರ್. ಇಲ್ಲಿ ಹಣ ಒಂದು ಮತ್ತೆ ಜಾತಿ, ಇವ್ರು ಏನಾಗಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು. ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಹೋಗ್ಬೇಕು. ಅವಾಗಲೇ ಇಲ್ಲಿ ಹೊಸ ರಾಜಕಾರಣ ಉದ್ಭವ ಆಗಬೇಕು. ಇವತ್ತಿಗೂ ಏನಾಗಿದೆ ಅಂದರೆ ಕಾರ್ಯಕರ್ತರು ಈಗ ಏನಾಯ್ತಲ್ಲ, ಅಲ್ಲಿ ನಿತೀಶ್ ಕುಮಾರ್ ಅವ್ರ ಮಗನಿಗೆ ಜೈ ಅನ್ನೋ ಪರಿಸ್ಥಿತಿ. ಅಂದರೆ ಈ ರಾಜ್ಯದಲ್ಲಿ ಏನು ಜನಗಳಿದಾರಲ್ಲ ಅವರು ಪ್ರಬುದ್ಧರಾಗಬೇಕು. ಇನ್ನೂ ನಾವು ವಂಶಾಡಳಿತಕ್ಕೆ ಓಟ್ ಆಗಲ್ಲ, ಇವರ ಅಪ್ಪ ಮಕ್ಕಳುಗಳಿಗೆ ಓಟ್ ಹಾಕಲ್ಲ, ಈ ಪರಿಸ್ಥಿತಿಗೆ ಬರಬೇಕು. ಇನ್ನೂ ಏನಾಗಿದೆ, ಒಂದು ಜೀತ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ. ಹಿಂದೆ ಯಾರೋ ಗೌಡ ಇದ್ನಂತೆ, ಅವನಿಗೆ ಒಂದು 100 ಎಕರೆ 1000 ಎಕರೆ ಜಮೀನಿತ್ತು, ಅವನಿಗೆ ಗೌಡ ಅಪ್ಪವರ ಅಂದ್ಕೊಂಡು ಕಾಲಿಗೆ ಬೀಳ್ತಿದ್ರಲ್ಲ, ಅದೇ ಪರಿಸ್ಥಿತಿಲಿ ಈ ಜನ ಇದ್ದಾರೆ. ಎಜುಕೇಷನಲ್ಲೂ ಮುಂದಿದ್ರೂ ಕೂಡ ದೇ ಆರ್ ನಾಟ್ ಥಿಂಕಿಂಗ್. ಅವ್ರ ಬ್ರೈನ್ಗೆ ಕೆಲಸನೇ ಕೊಡ್ತಾ ಇಲ್ಲ. ಯಾತಕ್ಕೆ ನಾವು ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಏನು ನಮಗೆ ಸಿಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲೇ ನೋಡಿ ಸರ್, ಕೇಂದ್ರದಿಂದ ಅನುದಾನ ಸಿಗಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ರಾಜ್ಯದವರು ಸರಿಯಾಗಿ ಅನುದಾನಗಳನ್ನ ಬಳಸ್ಕೋತಾ ಇಲ್ಲ. ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಎಷ್ಟಾಗಿದೆ ಅಂದರೆ ಜನರು ಉಸಿರಾಡೋಕ್ಕೂ ಕಷ್ಟಪಡ್ತಾ ಇದ್ದಾರೆ. ಇವತ್ತು ಆ ಪರಿಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸಿದ್ದಾರೆ. ಜನರು ಥಿಂಕ್ ಮಾಡಬೇಕು. ಈ JCB ಪಕ್ಷಗಳನ್ನ ಹೊರತುಪಡಿಸಿ ಯಾವುದಾದ್ರು ಒಬ್ಬ ಉತ್ತಮ ವ್ಯಕ್ತಿಗೆ ಓಟ್ ಹಾಕಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹೇಳ್ತೀನಿ ಸರ್ ಈ ವಿಚಾರದಲ್ಲಿ. ದರ್ಶನ್ ಅವರು ಈಗ ತಮಿಳುನಾಡಲ್ಲಿ TVK ದಳಪತಿ ವಿಜಯ್ ನಟ ಇದ್ದಾರಲ್ವಾ, ಅವ್ರಿಗೆ BJP ಅವರು ದೊಡ್ಡ ಆಫರ್ ಕೊಟ್ಟಿದ್ದಾರೆ, ನಿಮ್ಮನ್ನು ಸೇವ್ ಮಾಡಿಬಿಡ್ತೀವಿ, ನಮ್ಮ ಜೊತೆಗೆ ಬನ್ನಿ ಅಂತ. ಅದೇನಾದರೂ ಮೈತ್ರಿ ಆದರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಕಾಂಗ್ರೆಸ್ ಅಂತ ತಮಿಳುನಾಡಲ್ಲಿ. ಸರ್, ಈಗ ಸಿನಿಮಾ ನಟರು ಚಿರಂಜೀವಿಯವರು ಒಂದು ಪಕ್ಷ ಮಾಡಿದ್ರು. ಹೌದು, ಎಷ್ಟು ಜನ ಸೇರಿದ್ರು ಅಂದರೆ ನನಗಿನ್ನೂ ನೆನಪಿದೆ. ಅಷ್ಟು ಜನ ಸೇರಿದ ತಕ್ಷಣ ಅವೆಲ್ಲ ಓಟ್ ಆಗ್ತದೆ ಅಂತನಾ. ಈಗ ಕುಮಾರಸ್ವಾಮಿ ಅವರು ಮಾಯಾವತಿ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ, ಪವನ್ ಕಲ್ಯಾಣ್ DCM ಆದ್ರಲ್ಲ ಈಗ. ಅಲ್ಲ, ಹೇಳೋದು ಕೇಳಿ, ಏನು ಒಂದು ಜನ ಸೇರಿದ ಅಥವಾ ಇವನು ಕಮಲ್ ಹಾಸನ್ ಅವರು ಇವತ್ತು ರಾಜ್ಯಸಭೆ ಕಳಿಸಿದ್ದೀವಿ, ಅಥವಾ ರಜನಿಕಾಂತ್ ಅವರು ಅನೇಕ ಜನ ಸೇರಿದ ತಕ್ಷಣ ಅದು ಓಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ವ್ಯಕ್ತಿ ಮೇಲೆ ಇರ್ತಕ್ಕಂಥದ್ದು. ಸಿನಿಮಾ ನಟ ಅಂತಿರ್ಬೋದು, ಆದರೆ ಇವತ್ತು DMK ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅದೇ ಶಾಶ್ವತವಾಗಿ ಉಳಿಯುವಂಥದ್ದು ಸರ್. ನಾನು ಅದಕ್ಕೆ ಹೇಳಿದೆ, ಇತ್ತೀಚೆಗೆ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆ
ಚುನಾವಣೆಗಳಲ್ಲಿ ನಾವು ಕೇರಳದಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದ್ದೀವಿ ಒಂದು. ಇನ್ನು ಕರ್ನಾಟಕದ್ದು ನಾನು ಹೇಳಲೇಬೇಕು ಸರ್, ಯಾಕೆಂದರೆ ನಮ್ಮದು ಇವಾಗ 2 ಬೈ ಎಲೆಕ್ಷನ್ನು ಏಪ್ರಿಲ್ 9 ಅನೌನ್ಸ್ ಆಗಿದೆ ಸರ್. ಹೌದು, ಬಟ್ ಈಗ ದಾವಣಗೆರೆ ದಕ್ಷಿಣ ವಿನಯ್ ಕುಮಾರ್ ನಿಮ್ಮ ಬಂಡಾಯ ಅಭ್ಯರ್ಥಿ ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ರು, ಟಿಕೆಟ್ ಕೊಡಲಿಲ್ಲ ಅಂತ. ಈಗ ಬಿಜೆಪಿ ಗಾಳ ಹಾಕ್ತಿದ್ದಾರೆ, ನಿಮ್ಮ ಕಡೆ ಸಿದ್ರೆ ಅವ್ರು ಪಕ್ಕ ಬಿಜೆಪಿ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಸುಮ್ಮನೆ ಪ್ರಚಾರಕ್ಕೆ ಬದುಕುವಂಥ ವ್ಯಕ್ತಿಗಳನ್ನ ಹೆಸರನ್ನ ಪ್ರಚಾರ ಮಾಡೋದಕ್ಕೆ ನಾನು ಬಂದಿಲ್ಲ ಸರ್. ನಾನೊಂದು ಪಕ್ಷದ ವಕ್ತಾರ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಹಾಕ್ತೀವಿ. ಈ ರೀತಿ ಕೆಲವರೆಲ್ಲ ಬರ್ತಾರೆ ಚುನಾವಣೆ ಬೇಕಾದ್ರೆ ಬ್ಲ್ಯಾಕ್ ಮೇಲಿಂಗು ಮತ್ತಿನ್ನೊಂದು ಆಯಿತು ಏನೊಂದು 5 ಲಕ್ಷ ಮತ ತೊಗೊಂಬೋದಿತ್ತಲ್ಲ ಲೋಕಸಭೆಯಲ್ಲಿ, ಆ ಪಾಪ್ಯುಲಾರಿಟಿ ಮತ್ತಿನ್ನೊಂದು ಅಂತೀರಿ ಬೇಡ. ಐ ಡೋಂಟ್ ಟೇಕ್ ಎನಿಬಡೀಸ್ ನೇಮ್ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಇದು ಶಾಮ್ನೂರ್ ಅವರ ಕುಟುಂಬನೇ ಇರ್ಬೋದು, ಅಥವಾ ಮುಸಲ್ಮಾನ್ ಸಮುದಾಯದವರೇ ಇರ್ಬೋದು, ಅಥವಾ ಇನ್ಯಾವ ಸಮುದಾಯದವರೇ ಇರ್ಬೋದು. ಒಬ್ಬ ಗೆಲ್ಲುವಂತಹ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ. ಅದು ಯಾರೇ ಅಭ್ಯರ್ಥಿ ಆದರೂ ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡ್ತೀವಿ. ಹಾಗೆ ಬಾಗಲಕೋಟೆನಲ್ಲೂ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾನು ಯಾವಾಗ ಫಸ್ಟ್ ಹೇಳಿದ್ನಲ್ಲ ಸರ್, ಮೇಟಿ ಮಕ್ಕಳು ಕಿತ್ತಾಡ್ತಿದ್ದಾರೆ ಸರ್. ಮೇಟಿ ಅವ್ರ ಮಕ್ಕಳು ಸರ್ ಇನ್ನೂ ಬಗೆಹರಿಸಕ್ಕಾಗಿಲ್ಲ ನಿಮ್ಗೆ ಅದನ್ನ. ಸರ್, ಇವತ್ತು ನಮ್ಮ ಒಂದು ಪ್ರಾಬಲ್ಯ ಹೇಗಿದೆ ಅಂದರೆ BJP JDS ಒಂದಾಗಿ ಹೋದರೂ ಸಮೇತ ಬೈ ಎಲೆಕ್ಷನ್ಲಿ ನೆಲ ಕಚ್ಚೋದ್ರು. ವಾಸ್ತವ ಸತ್ಯ. ಅಲ್ಲಿ ಅನಿತಕ್ಕ ಗೆದ್ದಿರಲಿಲ್ವಾ, ಕುಮಾರಸ್ವಾಮಿ ಗೆದ್ದಿರಲಿಲ್ವಾ, ದೇವೇಗೌಡರು ಪುನರ್ಜನ್ಮ ಕೊಟ್ಟಂಥ ಕ್ಷೇತ್ರ ಅಲ್ವಾ, ರಾಮನಗರ ಜಿಲ್ಲೆ, ಕನಕಪುರ ಲೋಕಸಭಾ ಎಲ್ಲ ಆಗಿ ಅವರಿಬ್ಬರು ಒಂದಾಗಿ ಅವರೆಲ್ಲ ಸಿಂಗಲ್ ಆಗಿ ಹೊಡೋರು. 2 ಜನ ನಿಂತರು. ಈ ರಾಜ್ಯದ ಜನ ಕಾಂಗ್ರೆಸ್ನ ಒಪ್ಪಿದ್ದಾರೆ. ಅದಕ್ಕೂ ಹೆಚ್ಚಾಗಿ ಜನಗಳಿಗೆ ನಾವೇನು ಭರವಸೆಗಳನ್ನ ಕೊಟ್ಟಿದ್ದೀವಿ ಅದನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಸರ್, ನಾನು ಯಾಕೆ ಆವಾಗ ಭಾರತೀಯ ಕಳ್ಳರ ಪಾರ್ಟಿ ಅಂತಂದೆ ಅಂದರೆ, ಇವತ್ತು ಬೆಳಗ್ಗೆ ನಡೆದಂಥ ಒಂದು ಘಟನೆ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಬದ್ಧವಾಗಿ ನಾವು ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದೀವಿ. ಅದನ್ನು ಬೆಂಗಳೂರಿನಿಂದ ಕಳ್ತನ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ನಮ್ಮ MLAಗಳನ್ನ, ಇದು ಕರ್ನಾಟಕ ಮಾತ್ರ ಆಗಿಲ್ಲ ಸರ್, ಎಲ್ಲ ಜಾಗಗಳ ಒಂದು ಕಡೆ MLAಗಳ ಕಳ್ತನ, ಇನ್ನೊಂದು ಕಡೆ ಮತಗಳ ಕಳ್ಳತನ, ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂಥ ಕೆಲಸಕ್ಕೆ ಇವರು ಹೋಗಿದ್ದಾರೆ. ದೇಶದ ಜನರ ಬಗ್ಗೆ ಕಿಂಚಿತ್ತು ನರೇಂದ್ರ ಮೋದಿ ಅವರಿಗೆ ಕಾಳಜಿ ಇಲ್ಲ.